ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕೃಷಿ ತಾಪಂಡ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಒನ್ಸ್ ಅಗೇನ್ ಫುಡ್ ರೆಸಿಪಿ. ತುಂಬ ಜನ ಫುಡ್ ರೆಸಿಪಿ ಬಗ್ಗೆ ಕೇಳ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾನು ನಾನ್ ವೆಜ್ ಮಾಡಿದ್ದೆ, ಸೊ ತುಂಬ ಜನ ವೆಜ್ ಕೂಡ ಮಾಡಿದ್ದು ಹೇಳಿದ್ರು. ಸೊ ಇದೊಂದು ವೆಜ್ ರೆಸಿಪಿ, ಬಟ್ ತುಂಬ ಯುನೀಕ್ ಆಗಿರೋದು. ಆ್ಯಂಡ್ ನಾವು ಎಲ್ಲ ಥರ ಪೊಟ್ಯಾಟೊ ಕರಿ ತಿಂದು ನೋಡಿದ್ದೀವಿ. ಐ ಆಮ್ ಶ್ಯೂರ್ ಒನ್ಸ್ ಯು ಟ್ರೈ ದಿಸ್ ಯು ವಿಲ್ ನಾಟ್ ಗೋ ಬ್ಯಾಕ್ ಟು ಎನಿ ಅದರ್ ಪೊಟ್ಯಾಟೊ ಕರಿ. ಅದು ಎಷ್ಟು ಯಮ್ಮಿ ಆಗಿದೆ. ದಿಸ್ ಇಸ್ ಕಾಲ್ಡ್ ಶ್ರೀಲಂಕನ್ ಮಸ್ಟರ್ಡ್ ಪೊಟ್ಯಾಟೊ ಕರಿ. ತುಂಬ ಫ್ಲೇವರ್ಫುಲ್ ಆಗಿದೆ. ವಿ ಯೂಸ್ ಲಾಟ್ ಆಫ್ ಲೈನ್ ಸ್ಪೈಸಸ್ ಆ್ಯಂಡ್ ಮಾಡೋಕ್ಕೂ ತುಂಬಾ ಈಸಿ. ಆ್ಯಂಡ್ ಅನ್ನದ ಜೊತೆ, ದೋಸೆ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ಎಲ್ಲ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದಕ್ಕೆ ನಮಗೆ ಇವಾಗ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಪ್ಲೀಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ, ಆಯಿತಾ? ಐ ವಿಲ್ ಶೋ ಯು ಆಲ್ ದ ಇಂಗ್ರೀಡಿಯೆಂಟ್ಸ್ ಒನ್ ಬೈ ಒನ್. ಓಕೆ, ಸೊ ರೆಸಿಪಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ನಮಗೆ ಬೇಕಾಗಿರೋದು 3 ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಪೊಟ್ಯಾಟೊ ಆ್ಯಂಡ್ 1 ಚಿಕ್ಕ ಸೈಜ್ ಈರುಳ್ಳಿ, ಆಯಿತಾ? ನೆಕ್ಸ್ಟ್ ನಮಗೆ ಬೇಕಾಗಿರೋದು ಕೋಕೋನಟ್ ಮಿಲ್ಕ್, ತೆಂಗಿನ ಹಾಲು. ಓಕೆ, ಒಂದು 150 to 200 ml ಅಷ್ಟು ಕೋಕೋನಟ್ ಹಾಲು. ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಕರ್ಬೇವಿನ ಸೊಪ್ಪು, ಇದು ಬಾಸ್ಮತಿ ರೈಸ್, ಪ್ಯಾಂಡನ್ ಲೀವ್ಸ್ ಅಂತಲೂ ಹೇಳ್ತಾರೆ. 3 ಗಾರ್ಲಿಕ್ ಕಟ್ ಮಾಡ್ಕೊಂಡಿರೋದು, 1 ಸಿನ್ನಮನ್ ಸ್ಟಿಕ್, ಅರ್ಧ ಸ್ಪೂನಷ್ಟು ಅರಿಶಿನ, ಅರ್ಧ ಚಮಚದಷ್ಟು ಮೇಥಿ. ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ. ಇದು ಸ್ವಲ್ಪ ಖಾರ ಜಾಸ್ತಿ ಇದೆ, ಸೊ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಇದರ ಮೇನ್ ಇಂಗ್ರೀಡಿಯೆಂಟ್ ಬಂದು ಇದು ಎಲ್ಲೋ ಸಾಸಿವೆ ಬರುತ್ತಲ್ಲ, ಎಲ್ಲೋ ಮಸ್ಟರ್ಡ್, ಅದನ್ನು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಎಲ್ಲೋ ಮಸ್ಟರ್ಡ್, ಇದು ದ ಕಿಂಗ್. ಅಂದರೆ ಇವತ್ತು ಮಾಡೋ ನಾವು ಡಿಶ್ಗೆ ಇದೇ ಮೇನ್ ಇಂಗ್ರೀಡಿಯೆಂಟ್. ಬಿಕಾಸ್ ಇಟ್ಸ್ ಕಾಲ್ಡ್ ಕೋಕೋನಟ್ ಮಸ್ಟರ್ಡ್ ಇಟ್ಸ್ ಕಾಲ್ಡ್ ಪೊಟ್ಯಾಟೊ ಕೋಕೋನಟ್ ಮಸ್ಟರ್ಡ್ ಕರಿ. ಮಸ್ಟರ್ಡ್ ಮತ್ತು ಕೋಕೋನಟ್ ಮಿಲ್ಕ್. ಓಕೆನಾ? ಸೊ ಇವಾಗ ನೀವು ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಡಿದ್ದೀರಲ್ವ, ಇವಾಗ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಪ್ರಿಪರೇಷನ್ ಶುರು ಮಾಡ್ಕೊಳ್ಳೋಣ. ನಾನು ಪೊಟ್ಯಾಟೊ ಮತ್ತು ಆನಿಯನ್ ಯಾವ ಸೈಜಲ್ಲಿ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಕರಿ. ದಟ್ಸ್ ಹೌ ದಟ್ ಕರಿ ಈಸ್ ಮೇಡ್. ಸೊ ಇವಾಗ ನಾವು ಪಟ ಅಂತ ಆಲೂಗೆಡ್ಡೆ ಮತ್ತು ಆನಿಯನ್ನ ಕಟ್ ಮಾಡ್ಕೊಂಬಿಡೋಣ. ಓಕೆ, ಸೊ ನಾವು ಆನಿಯನ್ನ ಪೀಲ್ ಮಾಡ್ಕೊಂಬಿಡೋಣ. ಆಬ್ವಿಯಸ್ಲಿ ನನಗೆ ಆ್ಯಕ್ಚುಲಿ ಈ ಕರಿ ತುಂಬ ಇಷ್ಟ ಆ್ಯಂಡ್ ಯು ವಿಲ್ ಆಲ್ಸೋ ಲವ್ ಇಟ್. ಯಾವಾಗಲೂ ಹೊಸ ರೆಸಿಪಿ ಟ್ರೈ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ. ಸೊ ನಾನು ಸಕ್ಕ ಚೆಕ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇದು ಇಟ್ಸ್ ಬಿಕಮ್ ಒನ್ ಆಫ್ ಮೈ ಫೇವ್ರೆಟ್ ಪೊಟ್ಯಾಟೊ ಕರಿ. ದ ಫ್ಲೇವರ್ ಎಷ್ಟು ಚೆಂದ ಇದೆ ಗೊತ್ತಾ, ಅದು ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಇಟ್ಸ್ ಅಮೇಝಿಂಗ್. ಸೊ ಐ ಥಾಟ್ ಇದೊಂದು ಯುನೀಕ್ ಆಗಿರೋ ಒಂದು ರೆಸಿಪಿನ ನಿಮಗೆ ತೋರಿಸೋಣ ಅಂತ. ಖಂಡಿತ ಟ್ರೈ ಮಾಡಿ. ಐ ಡೋಂಟ್ ನೋ ಎಷ್ಟು ಜನಕ್ಕೆ ಕೋಕೋನಟ್ ಫ್ಲೇವರ್ ಇಷ್ಟ ಆಗುತ್ತೆ ಕರಿಯಲ್ಲಿ ಅಂತ, ಬಟ್ ಇಟ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಶ್ರೀಲಂಕನ್ ಡಿಶಲ್ಲಿ ಯೂಶ್ವಲಿ ಕೋಕೋನಟ್ ಮಿಲ್ಕ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಆ್ಯಂಡ್ ಈವನ್ ಬಾಸ್ಮತಿ ಎಲೆ ಬರುತ್ತಲ್ಲ, ಪ್ಯಾಂಡನ್ ಲೀವ್ಸ್, ಅದನ್ನ ಕೂಡ ಅದನ್ನು ಕೂಡ ತುಂಬ ಯೂಸ್ ಮಾಡ್ಕೊತಾರೆ. ನಾನು ವಾಶ್ ಮಾಡ್ಕೊಬರ್ತೀನಿ. ದೊಡ್ಡದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ, ಆಯಿತಾ? ಆ್ಯಕ್ಚುಲಿ ನನ್ನ ಫ್ರೆಂಡ್ಗೆ ನಾಟಿ ಕೋಳಿ ಸಾರು ಮಾಡಿ ಕಳಿಸ್ತಾ ಇದ್ದೆ, ಆಯಿತಾ? ಪೋರ್ಟರ್ ಬಂದಿದ್ದಾರೆ, ಕಳಿಸ್ಕೊಟ್ಬಿಡ್ತೀನಿ ಆಮೇಲೆ. ಬಂದರು. ಸೊ ಪೊಟ್ಯಾಟೊನ ನಾವು ಹೀಗೆ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಓಕೆನಾ? ಆನಿಯನ್ಸ್ನ ಚಿಕ್ಕದಾಗಿ ಕಟ್ ಮಾಡಬೇಕು. ಸೊ ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಬಿಡೋಣ. ಮೆಣಸಿನ್ಕಾಯಿ ನಿಮಗೆ ಹೇಗೆ ಖಾರ ಬೇಕು ಹಾಗೆ ನೋಡ್ಕೊಂಡು ಹಾಕೊಳ್ಳಿ. ಮೆಣಸಿನ್ಕಾಯಿನೂ ರೆಡಿ. ಪೊಟ್ಯಾಟೊ ರೆಡಿ ಇದೆ. ಹೀಗೆ ಕಟ್ ಮಾಡ್ಕೊಳ್ಳಿ. ಆನಿಯನ್ನ ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆನಾ? ಸ್ಲೈಸ್ಡ್ ಆನಿಯನ್ಸ್.
ಮಾಡೋಣ. ಸೊ ನಾನಿವತ್ತು ಯೂಸ್ ಮಾಡ್ತಿರೋದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ, ನೀಟಾಗಿ ವಾಶ್ ಆಗಿದೆ. ನಾನಿವತ್ತು ಯೂಸ್ ಮಾಡ್ತಾ ಇರೋದು ಮಣಿಪುರಿ ಬ್ಲ್ಯಾಕ್ ಪಾಟ್ರಿ ಅಂತ ಹೇಳ್ಬಿಟ್ಟು. ಅಪ್ಯಾರೆಂಟ್ಲಿ ಇದರಲ್ಲಿ ಕುಕ್ ಮಾಡೋದು ತುಂಬಾನೇ ಒಳ್ಳೇದಂತೆ. ಸೊ ತುಂಬ ಚಿಕ್ಕ ಚಿಕ್ಕ ವಿಷಯ ಕಲ್ತ್ಕೊಂಡಿದ್ದೀನಿ. ಸೊ ಇದು ಮಣಿಪುರಲ್ಲಿ ಸಿಗುವಂತ ಒಂದು ಬ್ಲ್ಯಾಕ್ ಕಲ್ಲಿಂದ ರಾಕ್ ಇಂದ ಮಾಡೋದು. ಸೊ ಆ ರಾಕ್ನ ಫಸ್ಟ್ ಅವರು ಬ್ಯಾಂಬೂ ಯೂಸ್ ಮಾಡಿಬಿಟ್ಟು ಪುಡಿ ಮಾಡ್ತಾರೆ. ಪುಡಿ ಮಾಡಿ ಅದನ್ನ ಡೋ ಫಾರ್ಮ್ ಮಾಡ್ತಾರೆ ಆ ಪುಡಿನ, ಆಯ್ತಾ. ಅದಾದ್ಮೇಲೆ ಸ್ಲ್ಯಾಬ್ ಅಲ್ಲಿ ಇಟ್ಟು ಕೈಯಲ್ಲೇ ತಟ್ಟಿ ಈ ಫಾರ್ಮ್ ಮಾಡೋದಂತೆ. ಅವರು ಮಿಷಿನ್ ಅಲ್ಲಿ ಮಾಡಕ್ಕಾಗಲ್ಲ ಈ ಒಂದು ಮೆಟೀರಿಯಲ್ನ. ಕೈಯಲ್ಲೇನೆ ಫಾರ್ಮ್ ಮಾಡಿ ಕೈಯಲ್ಲೇನೆ ಈ ಒಂದು ಬಾಂಡ್ಲಿನ ಅವರು ರೆಡಿ ಮಾಡೋದು. ಆ್ಯಂಡ್ ಇದರಲ್ಲಿ ಯಾವುದೇ ಕುಕ್ ಮಾಡಿದ್ರೆ ಯಾವುದೇ ಹಾರ್ಮ್ಫುಲ್ ಜರ್ಮ್ಸ್ ಇರುತ್ತಲ್ಲ ಅದು ಸರ್ವೈವ್ ಆಗಲ್ಲ ಅಂತೆ. ಮಾಡಿದ್ರೆ ಸಖತ್ತಾಗಿ ಟೇಸ್ಟ್ ಬರುತ್ತಂತೆ ಅಪ್ಯಾರೆಂಟ್ಲಿ ಈ ಮಣಿಪುರಿ ಬ್ಲ್ಯಾಕ್ ಪಾಟ್ರಿ ಮೆಟೀರಿಯಲ್. ಆ್ಯಂಡ್ it lasts for decades. If you take care of it, it can last for decades ante. And this is best for slow cooking, ಅಂದ್ರೆ ಸ್ಲೋ ಸಿಮ್ಮರ್ ಅಲ್ಲಿ ಮಾಡ್ತಾರಲ್ಲ. ಸೊ ನನಗೆ ಇವತ್ತು ಆಕ್ಚುಲಿ ಸ್ಲೋ ಕುಕಿಂಗ್ ಬೇಕು, ಬಿಕಾಸ್ ಪೊಟ್ಯಾಟೊ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಸ್ಲೋ ಕುಕಿಂಗಿಗೆ ಇದು ಬೆಸ್ಟ್. ಆ್ಯಂಡ್ ಇದರಲ್ಲಿ ಯಾವುದೇ ಥರ ಕರಿ ಐಟಮ್ಸ್ ಕೂಡ ಮಾಡ್ಬೋದು. ಬಟ್ ಫಸ್ಟ್ ಯೂಸೇಜ್ ಮಾಡಬೇಕಾದ್ರೆ ಒಂದು 5 to 6 ಯೂಸೇಜ್, ಫಸ್ಟ್ 5-6 ಯೂಸೇಜ್ ಇದೆಯಲ್ಲ ಕರಿ ಐಟಮ್ಸೇ ಮಾಡಬೇಕು. ನಾಟ್ ದಟ್ ಆಯಿಲ್ ಹಾಕಿ ತಡಕ ಹಾಕಿ ಎಲ್ಲ ಮಾಡಂಗಿಲ್ಲ ಅಂತೆ. ಫಸ್ಟ್ ಇದರಲ್ಲಿ ವಿ ಹ್ಯಾವ್ ಟು ಡೂ ಕರೀಸ್. ಫಸ್ಟ್ ಒಂದು ಫ್ಯೂ ಯೂಸಸ್ ಕರಿ ಮಾಡ್ಬೋದು. ಸಿಟ್ರಿಕ್ ಫುಡ್ ಕೂಡ ಯೂಸ್ ಮಾಡ್ಬೋದು, ಅಂದರೆ ಆ ಥರ ಸಿಟ್ರಿಕ್ ಫುಡ್ ಇರುವಂಥ ಫುಡ್ ಐಟಮ್ಸ್ನ ಕೂಡ ಮಾಡ್ಬೋದು. ಸೊ ಇಟ್ ಇಸ್ ದ ಬೆಸ್ಟ್. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಂಡ್ ಇದನ್ನ ನಾನು ಜಿಸ್ಟಾದಿಂದ ತೊಗೊಂಡಿದ್ದು, ಮೊನ್ನೆ ಹೋಗಿ ತೊಗೊಂಬಂದಲ್ಲ. ಸೊ ಇದು ಮಾಡೋದು ತುಂಬಾನೇ ಈಸಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್, ಇದಕ್ಕೆ ಆಯಿಲ್ ಬೇಕಾಗಿಲ್ಲ. ಸೊ ಇಟ್ಸ್ ಆಯಿಲ್ ಫ್ರೀ ಕುಕಿಂಗ್ ಥಿಂಗ್. ಸೊ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋಣ, ಎಕ್ಸೆಪ್ಟ್ ಫಾರ್ ಕೋಕೋನಟ್ ಮಿಲ್ಕ್, ಆಯ್ತಾ. ಪೊಟ್ಯಾಟೊ, ಇದ್ರ ಮೇಲೆ ಆನಿಯನ್, ಸೊ ಇದಕ್ಕೆ ಕರಿ ಲೀವ್ಸ್, ಪ್ಯಾಂಡನ್ ಲೀಫ್, ಬಾಸ್ಮತಿ ಎಲೆ, ಸಿನಮನ್, ಅರಿಶಿಣ ಮತ್ತು ಮೆಂತ್ಯ, ಚಿಲ್ಲಿ ಮತ್ತು ಗಾರ್ಲಿಕ್. ಮೋಸ್ಟ್ ಇಂಪಾರ್ಟೆಂಟ್ 2 ಸ್ಪೂನಷ್ಟು ಸಾಸಿವೆ ಸೀಡ್ಸ್ದು ಪೌಡರ್. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ಮೇಲೆ ಬಿಸಿ ನೀರನ್ನ ಹಾಕಿ ಇದನ್ನು ಸ್ಲೋ ಫ್ಲೇಮಲ್ಲಿ ಬಾಯ್ಲ್ ಆಗಕ್ಕೆ ಬಿಡಬೇಕು. ಪೊಟ್ಯಾಟೊ ಒಂದು ಆಲ್ಮೋಸ್ಟ್ 80% ಕುಕ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬಾಯ್ಲ್ ಆಗಕ್ಕೆ ಬಿಡಬೇಕು. ಆಲ್ ದ ಫ್ಲೇವರ್ಸ್ ವಿಲ್ ಮಿಕ್ಸ್ ಟುಗೆದರ್. ಆ್ಯಂಡ್ ಎಷ್ಟು ಚಂದ ಸ್ಮೆಲ್ ಬರುತ್ತೆ ಗೊತ್ತಾ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೇಕಾದರೆ ನೋಡ್ಕೊಂಡು ಹಾಕೊಳ್ಳಿ, ಸದ್ಯಕ್ಕೆ ಎಷ್ಟು ಸಾಕು. ಇದು ಇವಾಗ ಸ್ಲೋ ಫ್ಲೇಮಲ್ಲಿ, ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಲಿ. ಎಷ್ಟು ಬೇಯಬೇಕು? 80% ಬೇಯಬೇಕು. ಅಲ್ಲಿವರೆಗೂ ಲೆಟ್ ಇಟ್ ಕುಕ್. ಅಷ್ಟರಲ್ಲಿ ಆ್ಯಸ್ ಯೂಶ್ವಲ್ ನಾನು ಅನ್ನ ಮತ್ತು ಸ್ಯಾಲೆಡ್ ಮಾಡ್ಕೊಂಬಿಡ್ತೀನಿ. ಲುಕ್ ಎಟ್ ದ ಕಲರ್, ಎಷ್ಟು ಚಂದ ಇದೆ ನೋಡೋಕ್ಕೆ ಅಲ್ವಾ. ಅದು ಬೇಯೋ ಅಷ್ಟರಲ್ಲಿ ಸ್ಯಾಲೆಡ್ ಮತ್ತು ಅನ್ನ ಮಾಡ್ಕೊಂಬಿಡ್ತೀನಿ. ಆ್ಯಂಡ್ ಸ್ವಲ್ಪ ಚಿಕನ್ ಇದೆ. ನಾನು ಹೇಳಿದ್ನಲ್ಲ ಫ್ರೆಂಡ್ಗೆ ಚಿಕನ್ ಮಾಡಿ ಕಳಿಸ್ದೆ ಅಂತ. ಒಂದು 4-5 ಪೀಸ್ ಇಟ್ಕೊಂಡಿದ್ದೀನಿ. ನಂಗೆ ಆ್ಯಕ್ಚುಲಿ ಬೇಡವಾಗಿತ್ತು, ಬಿಕಾಸ್ ಮೊನ್ನೆ ತಾನೇ ತಿಂದಿದ್ದಲ್ವಾ. ಆ್ಯಂಡ್ ನಾಟಿ ಕೋಳಿ ಸಖತ್ ಹೀಟ್. ಸೊ ಎಲ್ಲ ಕೊಟ್ಟು ಕಳಿಸ್ದೆ ನಾನು. ಆ್ಯಂಡ್ ಗೋಣ ಮೇಕ್ ಅ ಸಿಂಪಲ್ ನೈಸ್ ಸ್ಯಾಲೆಡ್. ನಂಗೆ ಸ್ಯಾಲೆಡ್ಸ್ ಅಂದರೆ ತುಂಬ ಇಷ್ಟ, ಬಟ್ ತುಂಬ ಥರ ಸ್ಯಾಲೆಡ್ ಮಾಡ್ತೀನಿ ನಾನು. ಐ ವಿಲ್ ಶೋ ಯು ಅಬೌಟ್ 3 to 4 times. ಇದು ಬೇಸಿಕ್ ಸ್ಯಾಲೆಡ್, ಕ್ಯೂಕುಂಬರ್ ಮತ್ತು ಟೊಮ್ಯಾಟೊ ಆನಿಯನ್ಸ್ ಹಾಕೋ ಸ್ಯಾಲೆಡ್. ಬಟ್ ದೆರ್ ಆರ್ ಸೋ ಮೆನಿ ಅದರ್ ಸ್ಯಾಲೆಡ್ಸ್ ದಟ್ ಯಾವಾಗಾದರೂ ಒಂದ್ಸತಿ ನಾನು ಐ ಥಿಂಕ್ ಒಂದೇ ಇದರಲ್ಲಿ ಒಂದು 2-3 ಸ್ಯಾಲೆಡ್ ಮಾಡಿ ತೋರಿಸ್ತೀನಿ. ಇಟ್ಸ್ ವೆರಿ ಗುಡ್. ಐ ಥಿಂಕ್ ನಾವು ಊಟದ ಜೊತೆಗೆ ಸ್ವಲ್ಪ ಸ್ಯಾಲೆಡ್ಸ್ ಯಾವಾಗಲೂ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಫರ್ಮೆಂಟೆಡ್ ದಿಲ್ ಇದನ್ನು ಆ್ಯಡ್ ಮಾಡ್ತೀನಿ ನಾನು. ಇರುತ್ತೆ. ಸೊ ಫರ್ಮೆಂಟೆಡ್ ಎನಿಥಿಂಗ್ ಇಸ್ ರಿಯಲಿ ಗುಡ್, ಪ್ರೋಬಯೋಟಿಕ್, ಆಯಿತಾ. ಸೊ ನಾನು ಫರ್ಮೆಂಟೆಡ್ ತುಂಬ ಇಟ್ಕೊತೀನಿ. ಈ ಥರ ದಿಲ್ಲಿದೆ ನನ್ನ ಹತ್ರ.
ಆಮೇಲೆ ಲೆಮನ್ಸ್ ಇದೆ, ಫರ್ಮೆಂಟೆಡ್ ಲೆಮನ್ಸ್. ನಾವು ಅದನ್ನು ಸ್ಯಾಲೆಡ್ಸ್ಗೆಲ್ಲ ಯೂಸ್ ಮಾಡ್ಕೋಬೋದು. ಇವತ್ತು ಆಲ್ರೆಡಿ ಇದು ಯೂಸ್ ಮಾಡ್ತಾ ಇದ್ದೀನಲ್ಲ, ಸೊ ತುಂಬ ಜಾಸ್ತಿ ಹುಳಿ ಬಂದ್ಬಿಡುತ್ತೆ. ಅದು ಇದು ಎರಡೂ ಹಾಕಿದ್ರೆ ಯೂಸ್ ದಿಸ್. ನಾನು ಹಿಂಗೇನೆ ಆಯಿತಾ, ನಾನು ಫ್ರೆಶ್ ಆಗಿ ಅವಾಗವಾಗ ಅಡುಗೆ ಮಾಡ್ಕೋಬೇಕು. ಆ್ಯಂಡ್ ನನಗೆ ಜಸ್ಟ್ ಒಂದು ಸಾರಿದ್ರೆ ಸಾಕಾಗಲ್ಲ, ಜೊತೆಗೆ ಪಲ್ಯನೋ ಅಥವಾ ಸ್ಯಾಲಡ್ಸ್ ಏನಾದರೂ ಒಂದು ಬೇಕೇ ಬೇಕು. ಒಂದೊಂದ್ಸತಿ ಅಂತೂ ಸಾರು, ರಸಮೆಲ್ಲ ಮಾಡಿದಾಗ ಸಾರು, ಸ್ಯಾಲಡ್, ಪಲ್ಯ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಚಿಕನ್ ಪಲ್ಯ ಮಾಡ್ಕೋತೀನಿ, ಸ್ಯಾಲೆಡ್. ಸೊ ಆ ಥರ ಡಿಫ್ರೆಂಟ್ ಐಟಮ್ಸ್. ಸೊ ಅದಕ್ಕೆ ನನ್ನ ರೈಸ್ ಕ್ವಾಂಟಿಟಿ ಕಡಿಮೆ ಇರುತ್ತೆ, ಮಿಕ್ಕಿದೆಲ್ಲ ಜಾಸ್ತಿ ಇರುತ್ತೆ. ಸೊ ಫ್ಲೇವರ್ ಎಷ್ಟು ಚಂದ ಬರ್ತದೆ ಸ್ಮೆಲ್ ಅಂದರೆ, ವಿಲ್ ಸಿ ಇಫ್ ದ ಪೊಟ್ಯಾಟೊ ಇಸ್ ಬಾಯ್ಲ್ಡ್. ಆಯ್ತಾ, ಯಾ, ಪೊಟ್ಯಾಟೊ ಬಾಯ್ಲ್ ಆಗಿದೆ ನೋಡಿ ಹಿಂಗೆ. ಇವಾಗ ಇದಕ್ಕೆ ನಾವು ಹಾಕಬೇಕಾಗಿರೋದು ನಮ್ಮ ಕೋಕೋನಟ್ ಮಿಲ್ಕ್. ಕೋಕೋನಟ್ ಮಿಲ್ಕ್ನ ನೀಟಾಗಿ ಹಾಕಿ ಇವಾಗ ಇದನ್ನ ಫುಲ್ ಪ್ರಾಪರ್ ಆಗಿ ಸಿಮ್ಮರ್ ಆಗಿ ಬಿಡ್ಬೇಕು. ಇದನ್ನ ಇನ್ನೂ ಒಂದು 5-10 ಮಿನಿಟ್ಸ್ ನಾವು ಕುದಿಸ್ಬೇಕಾಗುತ್ತೆ. ಸೊ ಇದು ತುಂಬ ಚೆನ್ನಾಗಿ ಕುದೀತಾ ಇದೆ. ಸಾಲ್ಟ್ ಬೇಕಾ ಈ ಟೈಮಲ್ಲಿ ನೀವು ನೋಡ್ಕೊಳ್ಳಿ, ಸಾಲ್ಟ್ ಬೇಕಾ ಅಂತ. ಡೆಫಿನೆಟ್ಲಿ ಸಾಲ್ಟ್ ಬೇಕು. ಸೊ ಸ್ವಲ್ಪ ಸಾಲ್ಟ್ ಬೇಕು. ಸೊ ನಮ್ಮ ಕ್ರೀಮಿ ಪೊಟ್ಯಾಟೊ ಮಸ್ಟರ್ಡ್ ಕೋಕೋನಟ್ ಕರಿ ರೆಡಿ ಆಗಿದೆ. ಇದನ್ನ ಆಸ್ ಯೂಶುವಲ್ ನಾವಿವಾಗ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಇಡೋಣ, ಸೊ ದಟ್ ಆಲ್ ದ ಫ್ಲೇವರ್ ಕಮ್ಸ್ ಟುಗೆದರ್. ಸೊ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಅನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ನಾವು ಮಾಡಿರೋ ಶ್ರೀಲಂಕನ್ ಕೋಕೋನಟ್ ಮಸ್ಟರ್ಡ್ ಪೊಟ್ಯಾಟೊ ಕರಿ. ಐ ರಿಯಲಿ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ಲೀಸ್ ಟ್ರೈ ಮಾಡಿ, ಕಮೆಂಟಲ್ಲಿ ಹಾಕಿ ನಿಮಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು. ಆ್ಯಂಡ್ ಸ್ವಲ್ಪ ಸ್ಯಾಲೆಡ್. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.